ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಂಥ ಈ ಅರ್ಜುನನ ಪರಾಕ್ರಮ ನಿನಗೇನು ತಿಳಿದೀತೋ? ಮಾತಿಗೂ ನೀನು ಅಪ್ಪ ಅಪ್ಪ ಅಂತ ಹೇಳಬೇಕಾದ್ರೆ ನೀನು ಜಾರಿಣಿಯ ಮಗನೇ ಇರಬೇಕು. ಓ ಜಾರಿಣಿಯ ಮಗ, ಹೊರ್ಗರವ ಪ್ರವಾಹವನ್ನು ಎದುರಿಸಬಲ್ಲೆ, ಬರಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ, ಕಾಳ್ಗಿಚ್ಚನ್ನು ಕಾಲಿನಿಂದ ಮೆಟ್ಟಿ ಅಡಗಿಸಬಲ್ಲೆ. ಅರ್ಜುನ, ಆದರೆ ಮಾತ್ರ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಎತ್ತು ನಿನ್ನ ಗಾಂಡೀವ, ಹೂಡು ನಿನ್ನ ಪರಶಿವನಿಂದ ತಂದಂತ ಪಾಶುಪತಾಸ್ತ್ರ. ಅದರ ಶಕ್ತಿ ನನಗೂ ಸ್ವಲ್ಪ ತಿಳಿಯಲಿ. ಪರಶಿವನಿಂದ ಪಾಶುಪತಾಸ್ತ್ರವನ್ನು ಗೆದ್ದೆ ಎನ್ನ ಅಹಂಕಾರ ನನ್ನಿಂದಲೇ ಅಳಿಯಲಿ, ಇಲ್ಲದಿದ್ದರೆ ನನ್ನಿಂದಲೇ ಬೂದಿಯಾಗಲಿ. ಅರ್ಜುನ, 18 ದಿನ ನಡೆಯುತ್ತಿರುವ ಕುರುಕ್ಷೇತ್ರವನ್ನು ಕೇವಲ 8 ದಿನದಲ್ಲಿ ಎದುರಿಸುತ್ತಿದ್ದ ಈ ನಿಮ್ಮ ಮಗ ಬಬ್ರುವಾಹನ ನನ್ನ ತಾಯಿಯ ಬಗ್ಗೆ ಜಾರಣಿ ಎಂದು ಸೊಕ್ಕಿನ ಮಾತನಾಡುವುದರಿಂದ ನಿನಗೆ ರಣರಂಗದಲ್ಲಿ ತಕ್ಕ ಉತ್ತರವನ್ನು ಕೊಟ್ಟು ವಿಜಯಶಾಲಿಯಾಗಿ ಮಣಿಪುರದ ಅರಸು ಬಬ್ರುವಾಹನ ವಿಜಯಶಾಲಿಯಾಗದಿದ್ದರೆ ನಾನು ಬಬ್ರುವಾಹನನೇ ಅಲ್ಲ, ಬಬ್ರುವಾಹನನಲ್ಲ. ಏಯ್ ಹೋಗಲೇ, ಕೆಲಸಲ್ಲ ನಿನಗೆ, ಮಾಡಕ್ ಕೆಲಸಿಲ್ವಾ? ಓಯ್ ಕುಂಟೆ ಮೇಲೆ ಆಡಕ್ಕಾಗನ್ ಬಾ, ಹೋಗಲೇ. ಸುಮ್ಮನೆ ಜಯಪ್ರಕಾಶ್ ಶೆಟ್ಟಿ ಬಂದ್ರು ಶೆಟ್ಟಿ ಹೇಳ್ಕೊಂಡೋಗಿ ನಿನಗೆ ಬಗಣಿ ಗೂಟ ಬಡಿತಾನೆ. ನಾನು ಪಾಶುಪತಾಸ್ತ್ರ ಅಂತ ಬರಸುಡು ಕೈ ಹೊಡಿತಾನಂತೆ, ಕಾಲ್ಗಿಚ್ ಕಾಳ ತುಡಿತಾನಂತೆ. ಜಯಪ್ರಕಾಶ್ ಶೆಟ್ಟಿ ಬಂದ್ರೆ ಶೆಡ್ಡಿಗೆ ಎಳ್ಕೊಂಡೋಗಿ ಬಗಣಿ ಗೂಟ ಬಡಿತಾನೆ. ಸುಮ್ಮನೆ ಹೋಗಲಿ, ನಾನ್ಸೆನ್ಸ್.